ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಜಾಕಿರ್ ಫ್ರಮ್ ಬ್ರೋಟೆಕ್ ಕಂಪ್ಯೂಟರ್ಸ್. ಇಲ್ಲಿ ನಾನು ಹೊಸ ವಿಡಿಯೋನೊಂದಿಗೆ ಬಂದಿದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ. ಈ ವಿಡಿಯೋನಲ್ಲಿ ನಾನು ಹೊಸ ಕಂಪ್ಯೂಟರ್ ತಯಾರಿಸುವ ಬಗ್ಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಯಾವ ಯಾವ ಕಂಪ್ನಿ ಪಾರ್ಟ್ಸ್ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ, ಮತ್ತು ಹೇಗೆ ಎಲ್ಲ ಪಾರ್ಟ್ಸ್ಗೆ ಕನೆಕ್ಟ್ ಮಾಡಿ ಕಂಪ್ಯೂಟರ್ ತಯಾರಿಸಲಾಗಿದೆ ಅಂತ ಹೇಳ್ತಾ ಇದ್ದೀನಿ. ನೀವು ಎಲ್ಲರೂ ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ನಾನು ತೊಗೊಂಡಿದ್ದ ಮೆದರ್ ಬೋರ್ಡ್ ಝೈಬ್ರಾನಿಕ್ಸ್ Z310M2. ಇದರಲ್ಲಿ i3, i5, i7 ಅಪ್ ಟು 9 ಜನರೇಷನ್ ಅಪ್ಗ್ರೇಡ್ ಮಾಡ್ಬೋದು. ಇದರಲ್ಲಿ ಫ್ರಂಟ್ ಪ್ಯಾನಲ್ ಸಿಗುತ್ತೆ. ಇದು ಫ್ರಂಟ್ ಪ್ಯಾನಲ್. ಆಮೇಲೆ ಇದರಲ್ಲಿ ಒಂದು ಸಾಟಾ ಕೇಬಲ್ ಸಿಗುತ್ತೆ ನಾವು ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡಲಿಕ್ಕೆ. ಆಮೇಲೆ ಇನ್ಸ್ಟಾಲೇಷನ್ CD ಸಿಗುತ್ತೆ. ಅದರ ಜೊತೆ ಯೂಸರ್ ಮ್ಯಾನ್ಯುವಲ್, ಆಮೇಲೆ ಯೂಸರ್ ಗೈಡೆನ್ಸ್ ಎಲ್ಲ ಸಿಗುತ್ತೆ. ಇದು ಮದರ್ ಬೋರ್ಡ್ ಈ ಥರ ಕಾಣಿಸುತ್ತೆ. ಇದು ಓಪನ್ ಮಾಡಿದ ಮೇಲೆ ಹೀಗೆ ಕಾಣಿಸುತ್ತೆ. ಇದರಲ್ಲಿ ನಾವು i3 6th ಜನರೇಷನ್ ಪ್ರೊಸೆಸರ್ ಯೂಸ್ ಮಾಡಿದ್ದೀವಿ. ಇದು DDR4 ರ್ಯಾಮ್, ಸ್ಯಾಮ್ಸಂಗ್ ಕಂಪ್ನಿದು. 2660 ಸ್ಪೀಡ್ ಇದೆ. ಇದು CPU ಫ್ಯಾನ್ ಕೂಲಿಂಗ್ ಆಗಲಿಕ್ಕೆ. ಇದು 1 TB ಹಾರ್ಡ್ ಡ್ರೈವ್ ನಾವು ಯೂಸ್ ಮಾಡ್ತೀವಿ ಸ್ಟೋರೇಜ್ ಮಾಡಲಿಕ್ಕೆ. ಆಮೇಲೆ 128 GB SSD ಸಾಟಾ ಯೂಸ್ ಮಾಡ್ತೀವಿ ಓಎಸ್ಗೆ. ಇದು ನಾವು ಮದರ್ ಬೋರ್ಡಲ್ಲಿ ಪ್ರೊಸೆಸರನ್ನು ಫಿಟ್ ಮಾಡ್ತಾ ಇದ್ದೀವಿ. ನಾವು ಈ ಥರ ಇದರದ್ದು ಕ್ಲಿಪ್ ಓಪನ್ ಮಾಡಿ, ಲಾಕ್ ಓಪನ್ ಮಾಡಿ ಇದರಲ್ಲಿ ಪ್ರೊಸೆಸರನ್ನು ಫಿಟ್ ಮಾಡ್ತೇವೆ. ಈಗ ನಾನು ಪ್ರೊಸೆಸರ್ ಇಟ್ಟಿದ್ದೇನೆ. ಇದನ್ನು ಫಿಟ್ ಮಾಡಿ ಲಾಕ್ ಮಾಡ್ತೇನೆ. ಈ ಥರ ಇದನ್ನು ಫಿಟ್ ಮಾಡಿ ಲಾಕ್ ಮಾಡಬೇಕು. ನಂತರ ಇದರ ಮೇಲೆ ನಾನು ಕೂಲಿಂಗ್ ಫ್ಯಾನನ್ನು ಫಿಕ್ಸ್ ಮಾಡ್ತೇನೆ. ಇದು ನಾನು ಕೂಲಿಂಗ್ ಫ್ಯಾನ್ ಫಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ವಿಡಿಯೋ ಮೇಲೆ ಕೆಳಗೆ ಆಗಿದೆ, ಯಾಕಂದರೆ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೇನೆ ಅದಕ್ಕೆ. ಈಗ ನಾನು ರ್ಯಾಮ್ ಫಿಕ್ಸ್ ಮಾಡ್ತಾ ಇದ್ದೇನೆ. ಇದು ರ್ಯಾಮು ಒಂದು ಸ್ಲಾಟಲ್ಲಿ ಫಿಕ್ಸ್ ಮಾಡಿ ಸೆಟಪ್ ಮಾಡ್ತೇನೆ. ಇದು ಈ ಥರ ಹೋಗುತ್ತೆ. ಅದಕ್ಕೆ ಫಿಕ್ಸ್ ಸ್ಲಾಟ್ ಇರುತ್ತೆ, ಅಲ್ಲಿ ಹೋಗಿ ಫಿಕ್ಸ್ ಆಗುತ್ತೆ. ನಂತರ ಇದು CPU ಪ್ಯಾನಲ್ ಕ್ಯಾಬಿನೆಟು. ಇದರಲ್ಲಿ ಇನ್ಬಿಲ್ಟ್ SMPS ಇದೆ, ಅದರ ಕೇಬಲ್ಸ್ ಇದೆ. ಇದು ಈ ಥರ ಮಾಡೆಲ್ ಇದೆ. ಈಗ ಇದರಲ್ಲಿ ನಾನು ಫ್ರಂಟ್ ಪ್ಯಾನಲ್ ಫಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ಫ್ರಂಟ್ ಪ್ಯಾನಲ್ ಫಿಕ್ಸ್ ಮಾಡಿ ಆದಮೇಲೆ ಇದರಲ್ಲಿ ಮದರ್ ಬೋರ್ಡನ್ನು ಫಿಕ್ಸ್ ಮಾಡ್ತೇನೆ. ಈಗ ನಾನು ಮದರ್ ಬೋರ್ಡ್ ಫಿಕ್ಸ್ ಮಾಡ್ತಾ ಇದ್ದೇನೆ. ಈ ಥರ ಮದರ್ ಬೋರ್ಡ್ ಇಟ್ಟು ಇದನ್ನು ಫಿಕ್ಸ್ ಮಾಡಿ, ಆಮೇಲೆ ಇದಕ್ಕೆ 4 ಸ್ಕ್ರೂ ಬರ್ತವೆ. ಆ 4 ಸ್ಕ್ರೂಗಳನ್ನು ನಾವು ಟೈಟ್ ಮಾಡ್ತೇವೆ, ಹಾಕಿ ಟೈಟ್ ಮಾಡ್ತೇವೆ. ಈಗ ನಾನು ಸ್ಕ್ರೂ ಹಚ್ಚಿ ಟೈಟ್ ಮಾಡ್ತಾ ಇದ್ದೇನೆ ನೋಡಿ. ಈ ಥರ 4 ಸ್ಕ್ರೂಗಳನ್ನು ಹಾಕಿ ಟೈಟ್ ಮಾಡಬೇಕು. ಆಮೇಲೆ ಇದು ಪವರ್ ಕೇಬಲ್ SMPS ಇದೆ ಮದರ್ ಬೋರ್ಡಿಗೆ, ಇದನ್ನು ಫಿಕ್ಸ್ ಮಾಡ್ತಾ ಇದ್ದೇನೆ. ಉಳಿದೆಲ್ಲ ಕೇಬಲ್ ಫಿಕ್ಸ್ ಮಾಡಬೇಕು. ಆ ಟೈಮಲ್ಲಿ ವಿಡಿಯೋ ಮಿಸ್ ಆಗಿದೆ. ನಂತರ ಇದು ರೆಡಿ ಆದಮೇಲೆ ಈ ಥರ ಕಾಣುತ್ತೆ. ಸ್ಟಾರ್ಟಿಂಗ್ ವಿಂಡೋಸ್ ಇನ್ಸ್ಟಾಲ್ ಮಾಡುವಾಗ ವಿಡಿಯೋ ಮಿಸ್ ಆಗಿದೆ. ಇದು ನಂತರ ಸ್ಟಾರ್ಟ್ ಆಗಿದ್ದು. ಆಮೇಲೆ ಇದು ನಂತರ ಎಲ್ಲ ಫಿಟ್ಟಾಗಿ ಕನೆಕ್ಟ್ ಮಾಡಿದ್ದು ಈ ಥರ ಕಾಣ್ತಾ ಇದೆ. ಸೊ ಇದು CPU ಫ್ರಂಟ್ ಪ್ಯಾನಲ್. ಆಮೇಲೆ ನಾನು ಇದು ಮಾನಿಟರು 20 ಇಂಚು ಎಲ್ಲ ಸೆಟಪ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಹೊಸ ಮಾನಿಟರ್ ಕನೆಕ್ಟ್ ಮಾಡಿ ಚೆಕ್ ಮಾಡಿದೆ. ಇದು ಈಗ ಕಂಪ್ಯೂಟರ್ ರೆಡಿ ಆಗಿದೆ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಇನ್ನು ಮುಂದೆ ಇದೇ ಥರ ವಿಡಿಯೋ ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ.